ಆಟೋ ಎಲ್ಪಿಜಿ ದರ ಏರಿಕೆಗೆ ಕಿಡಿಕಾರ್ತಾ ಇದ್ದಾರೆ ಆಟೋ ಚಾಲಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಪಿಜಿ ಬಂಕ್ ಮುಂದೆ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಏಕಾಏಕಿ ಬೆಲೆ ಏರಿಕೆ ಆಗಿರುವಂತದ್ದು ಒಂದ್ ಕಡೆ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ರೆ ಈಗ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ ಎಲ್ಪಿಜಿ ದರ ಏರಿಕೆಗೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಲ್ಪಿಜಿ ಬಂಕ್ ಮುಂದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಾಏಕಿ 1 ಲೀಟರ್ಗೆ 10 ರೂಪಾಯಿ ಏರಿಕೆ ಆಗಿದೆ ಮೊದಲು 1 ಲೀಟರ್ಗೆ ಎಲ್ಪಿಜಿಗೆ 84.5 ಇತ್ತು ಈಗ 93.54 ರೂಪಾಯಿಗೆ ಏರಿಕೆ ಆಗಿದೆ ಏಕಾಏಕಿ ಏರಿಕೆ ಆಗಿದೆ ನೂರಾರು ಆಟೋಗಳನ್ನ ಬಂಕ್ ಮುಂದೆ ನಿಲ್ಲಿಸಿಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಸಿಲಿಂಡರ್ ಅಥವಾ ಎಲ್ಪಿಜಿ ಗ್ಯಾಸ್ ಆಗಿರ್ಬೋದು ಸಿಎನ್ಜಿ ಆಗಿರ್ಬೋದು ಸಿಗ್ತಾ ಇಲ್ಲ ಅಂತ ಪರದಾಡ್ತಿದ್ರೆ ಸಿಕ್ಕಿರೋ ಕಡೆನೂ ಬೆಲೆ ಏರಿಕೆಯ ಬಿಸಿ ತಟ್ಟಿಸ್ತಾ ಇದ್ರೆ ಆಟೋ ಚಾಲಕರು ಎಲ್ಲಿ ಹೋಗ್ಬೇಕು ಹಾಗಾಗಿ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು ಆಟೋ ಚಾಲಕರ ಮುಂದಿನ ನಿರ್ಧಾರ ಏನ್ ಮಾಡ್ಬೇಕು ಅವರು ಅದನ್ನೇ ನಂಬ್ಕೊಂಡಿರ್ತಾರೆ ಇಡೀ ಜೀವನದಲ್ಲಿ ಅವರು ಜೀವನ ಸಾಗಿಸ್ಬೇಕು ಅಂದ್ರೆ ಆಟೋ ಚಾಲನೆ ಮಾಡೋದ್ರಿಂದ ಬರುವಂತ 4 ಕಾಸಿಂದಾನೇ ಅವ್ರ ಜೀವನ ನಡೆಸಬೇಕಾಗುತ್ತೆ ಹಾಗಾಗಿ ಇವಾಗ ಪರದಾಡುವಂತ ಪರಿಸ್ಥಿತಿಯನ್ನ ಮಧ್ಯಪ್ರಾಚ್ಯದ ಯುದ್ಧ ಆಟೋ ಚಾಲಕರಿಗೆ ಅಮಾಯಕ ಆಟೋ ಚಾಲಕರಿಗೆ ತಂದಿಟ್ಟಿದೆ ಅಂತ ಹೇಳ್ಬೋದಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಎಲ್ಲೋ ಒಂದ್ ಕಡೆ ಎಲ್ಪಿಜಿ ಸಿಎನ್ಜಿ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ರೆ ಕೆಲವೊಂದ್ ಕಡೆ ಸಿಕ್ಕಿದ್ರೂ ಕೂಡ ಬೆಲೆ ಏರಿಕೆ ಆಗಿದೆ ಏನ್ ಮಾಡ್ಬೇಕು ಮುಂದಿನ ಪರಿಸ್ಥಿತಿ ಏನು ಆಟೋ ಚಾಲಕರದು ಅಂತ ಅನ್ಸುತ್ತೆ ಏನಾಗ್ತಿದೆ ನಿಜಕ್ಕೂ ಬಳ್ಳಾರಿಯಲ್ಲಿ ಅಂತ ಗಾಯತ್ರಿ ನಿಜಕ್ಕೂ ಕೂಡ ಈ ಗಣಿನಾಡು ಬಳ್ಳಾರಿಯಲ್ಲಿ ಏನಂತಂದ್ರೆ ಈ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಮತ್ತು ಸಿಎನ್ಜಿ ಗ್ಯಾಸ್ ಬಂಕ್ಗಳು ಒಂದು ರಿಂಗ್ ಅನ್ನ ಮಾಡ್ಕೊಂಡಿದಾವೆ ಅನ್ನೋಂತ ಇವಾಗ ಅನುಮಾನ ಇತ್ತು ಅದನ್ನ ಈಗ ಆಟೋ ಚಾಲಕರು ಒಂದು ಬಟಾ ಬಯಲು ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ 83 ರೂಪಾಯಿ ಇದ್ದಂತಹ ಒಂದು ಆಟೋ ಗ್ಯಾಸ್ ಏನಿದೆ ಎಲ್ಪಿಜಿಯನ್ನ ಈಗ ದಿಢೀರ್ ಬೆಳಿಗ್ಗೆ 10 ಗಂಟೆಗೆ 93 ರೂಪಾಯಿಗೆ ಅವರು ಏಕಾಏಕಿ 1 ಲೀಟರ್ಗೆ 10 ರೂಪಾಯಿಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಆಟೋ ಚಾಲಕರನ್ನ ಮತ್ತೆ ಮಾಲೀಕರನ್ನ ಕೇಳಿಸ್ತಿತ್ತು ಅದಕ್ಕಾಗಿ ಅವರು ಪಟ್ಟು ಬಿಡದ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಬಂಕ್ ಮುಂದೆ ಒಂದು ಮುಷ್ಕರವನ್ನ ಮಾಡಿದ್ರು ಈ ರೀತಿ ಅಕ್ರಮವಾಗಿ ನೀವು ಒಂದು ಬ್ಲಾಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ 83 ರೂಪಾಯಿ ಇದ್ದಿದ್ದನ್ನ ಏಕಾಏಕಿ 93 ರೂಪಾಯಿ ಹೆಂಗೆ ಹೆಚ್ಚಿಸ್ತಿದ್ರ ಇದನ್ನ ನೀವು ಈಗ ಅನಂತಪುರ ರಸ್ತೆಯಲ್ಲಿ ಇರ್ತಕ್ಕಂಥ ಬಂಕ್ ಅಲ್ಲಿ ಬೆಳಿಗ್ಗೆ 83 ರೂಪಾಯಿ ಕೊಡ್ತಾ ಇದ್ರು ನೀವು ಈಗ 93 ರೂಪಾಯಿನ ಮಾಡ್ತಾ ಇದೀರಿ ಅಂತ ರೆಸಿಪ್ಟ್ ಅನ್ನ ತೋರಿಸಿದ ಸಂದರ್ಭದಲ್ಲಿ ಅವರಿಗೆ ಇವರು ಫೋನ್ ಮಾಡ್ಬಿಟ್ಟು ಇಲ್ಲ ನೀವು 93 ರೂಪಾಯಿಗೆ ಇದನ್ನ ಮಾರಾಟ ಮಾಡ್ಬೇಕನ್ನಂತ ಹೇಳೋದು ಬಹಿರಂಗ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗ ಗಲಾಟೆ ಕೂಡ ನಡೀತು ಈ ಒಂದು ಸಂದರ್ಭದಲ್ಲಿ ಗಾಂಧಿನಗರ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಇವಾಗ ಅವರುಗಳಿಗೆ ಇದನ್ನ ಒಂದು ತಾಕೀತು ಮಾಡಿದ್ರೆ ಈ ರೀತಿಯಾಗಿ ಬ್ಲಾಕ್ ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ ನಿಮ್ಮ ಮಾಲೀಕರಿಗೆ ತಿಳಿಸಿ ದೂರವಾಣಿ ಕರೆಯಲ್ಲಿ ಮಾತನಾಡಿ ಇದೀಗ ಏನು ನಮ್ಮಲ್ಲಿ ಹೆಚ್ಚುವರಿಯಾಗಿ ಒಂದು 400 ಲೀಟರ್ ಉಳಿದಿದೆ 400 ಲೀಟರ್ನ ನಾವು ಒಂದು ಹಳೆ ದರಕ್ಕೆ ನಾವು ಕೊಡ್ತಿದೀವಿ ಅಂತ ಹೇಳಿ ಈಗ ಪೊಲೀಸರು ಬಂದ ನಂತರ ಈಗ ಹಳೆ ರೇಟಿಗೆ 83 ರೂಪಾಯಿಗೆ ಈಗ ಒಂದು ಏನು ಆಟೋ ಎಲ್ಪಿಜಿ ಗ್ಯಾಸ್ ಅನ್ನ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ದುರದೃಷ್ಟಕರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಸಮಯವನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ಲೀಟರ್ಗೆ 10 ರೂಪಾಯಿ ಆಟೋ ಚಾಲಕರಿಂದ ಒಂದು ಸುಲಿಗೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ ಹಾಗಾಗಿ ಇವಾಗ ಸಂಬಂಧಪಟ್ಟಂತ ಒಂದು ಪೆಟ್ರೋಲ್ ಬಂಕ್ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಇವರ ಒಂದು ಪರವಾನಗಿಯನ್ನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ ಇವಾಗ ಆಟೋ ಚಾಲಕರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು ಗಾಯತ್ರಿ ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ